ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ವೆಡ್ನೆಸ್ಡೇ ಮಿನಿ ಬ್ಲಾಗ್. ಸೊ ಬೆಳಗಿನ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಾನು ಬನ್ಸಿ ರವೆ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ತೀನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ರೆಸಿಪಿನ ಶೇರ್ ಮಾಡಿದ್ದೀನಿ, ನನ್ನ ವೀಡಿಯೋನಲ್ಲಿದೆ, ಒಂದ್ಸಲಿ ಚೆಕ್ ಮಾಡಿ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ನಾನು ಆಫೀಸ್ ಕಡೆ ಹೊರಟೆ. ಟ್ರಾಫಿಕ್ನಲ್ಲಿ ಪರದಾಡ್ಕೊಂಡು ಆಫೀಸ್ ರೀಚ್ ಆಗಿದ್ದಾಯಿತು. ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದು ಆಯಿತು. ಇನ್ನು ಆ್ಯಸ್ ಯೂಶುವಲ್ ನಮ್ಮ ಡೈಲಿ ಟೀಮ್ ಹಡಲ್ ಸಹ ಶುರು ಆಯಿತು. ಟೀಮ್ ಹಡಲ್ನ ಮುಗಿಸ್ಕೊಂಡು ಪ್ರೊಡಕ್ಟಿವಿಟಿ ಎಲ್ಲ ತಿಳ್ಕೊಂಡು ಕೆಲಸ ಶುರು ಮಾಡ್ಕೊಂಡು ಇದ್ದಾಯಿತು. ಇನ್ನು ಈವ್ನಿಂಗ್ ನಮ್ಮ ಟೀಮ್ ಮೆಂಬರ್ಸ್ ಬರ್ಡೇ ಸೆಲೆಬ್ರೇಷನ್ ಇತ್ತು. ಇವತ್ತು ಜಾನ್ವಿ ಮತ್ತು ಶಿವದ್ದು ಬರ್ಡೇ. ಶಿವ ಇಸ್ ಲೈಕ್ ಅ ಫೇವ್ರೆಟ್ ಬ್ರದರ್ ಇನ್ ದ ಫ್ಲೋರ್ ಬಿಕಾಸ್ ಎಲ್ಲರನ್ನೂ ಅಕ್ಕ ಅಕ್ಕ ಅಂತ ಅಷ್ಟು ಕ್ಯೂಟಾಗಿ ಮಾತಾಡ್ತಿರ್ತಾನೆ. ಸೊ ಇಬ್ಬರಿಗೂ ಬರ್ಡೇ ವಿಶ್ ಮಾಡಿ ಕೇಕ್ ತಿನ್ಕೊಂಡು ನಾವು ವಾಕ್ ಮಾಡೋಣ ಅಂತೇಳಿ ಆಚೆ ಬಂದ್ವಿ. ತುಂಬ ದಿನ ಆಗಿತ್ತು ಆಫೀಸ್ ಕ್ಯಾಂಪಸ್ ಬಿಟ್ಟು ಆಚೆ ಬಂದು. ಸೊ ಇವತ್ತು ಆಚೆ ಬಂದು ರೋಡ್ನಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹೊರಟ್ವಿ. ವೆದರ್ ತುಂಬ ಚೆನ್ನಾಗಿತ್ತು. ಇನ್ನು ನೈಟ್ ಊಟ ಮಾಡೋಣ ಅಂತ ಫುಡ್ ಕೋರ್ಟಿಗೆ ಬಂದ್ವಿ. ನನ್ನ ಫ್ರೆಂಡ್ ನನಗೋಸ್ಕರ ಉಪ್ಪಿನಕಾಯಿ ಹಾಕೊಂಡ್ಬರ್ತಿದ್ದಾರೆ. ನನಗೆ ಆಫೀಸ್ನಲ್ಲಿ ಸಿಗೋ ಉಪ್ಪಿನಕಾಯಿ ಟೇಸ್ಟ್ ತುಂಬ ಇಷ್ಟ, ಹಾಗಾಗಿ ಡೈಲಿ ಊಟಕ್ಕಂತ ಹಾಕೊಂಡೇ ಹಾಕೋತೀನಿ. ಸೊ ಊಟ ಮುಗಿಸಿ ಬ್ಯಾಲೆನ್ಸ್ ವರ್ಕ್ನ ಮುಗಿಸಿ ಲಾಗೌಟ್ ಮಾಡಿ ನಾನು ಮನೆ ಕಡೆ ಹೊರಟೆ. ಸಿ ಯು ಅಗೇನ್.